ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ಗೋಸ್ಕರ ಟೈಪಿಂಗ್ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. ಟೈಪಿಂಗ್ ವಿಧಾನ ಅಂತಂದ್ರೆ ಟೈಪಿಂಗ್ ಮಾಡುವಾಗ ಯಾವ ಬೆರಳಿಂದ ಯಾವ ಅಕ್ಷರನ ಟೈಪ್ ಮಾಡಬೇಕು, ಇದ್ರ ಜೊತೆಗೆ ಸ್ಪೆಲ್ಲಿಂಗ್ ಟೂಲ್ ಈ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಸ್ಪೆಲ್ಲಿಂಗ್ ಟೂಲ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಸಾಫ್ಟ್ವೇರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡುವಾಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. Sagar 1 of 8. Location. Sagar Tooltip. Sagar File Explorer. Items View List. Contacts not selected. Row 1 Column 1 of 13. Sagar Tab selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D. Desktop Column 2 of 13. D. Documents Column 3 of 13. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಮೇಲೆ ಇದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items View List. Balabolka not selected 1 of 5. ಸ್ನೇಹಿತರೆ, ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್ ಫಾರ್ ಸ್ಪೆಲ್ಲಿಂಗ್ ಟೂಲ್. S. Spelling Tool 2.0 64-bit 3 of 5. ಓಕೆ ಫ್ರೆಂಡ್ಸ್, ಇವಾಗ ಸ್ಪೆಲ್ಲಿಂಗ್ ಟೂಲ್ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items View List. Readme not selected 1 of 3. ಸ್ನೇಹಿತರೆ, ಒಟ್ಟು ಈ ಫೋಲ್ಡರ್ ಅಲ್ಲಿ 3 ಫೈಲ್ ಇದೆ. ಮೊದಲನೇದು ರೀಡ್ಮಿ. ಈ ರೀಡ್ಮಿ ಅಲ್ಲಿ ಏನಿದೆ ಅಂತಂದ್ರೆ ಈ ಸಾಫ್ಟ್ವೇರ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಇನ್ಸ್ಟ್ರಕ್ಷನ್ ಇದೆ. ನಾನೀಗ ಮತ್ತೆ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Set up SPAC 2 of 3. ಸ್ನೇಹಿತರೆ, ಇದು ಈ ಸ್ಪೀಕ್. ಈಗ ಈ ಸ್ಪೀಕ್ ನ ನಾವು ಯಾಕೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ ಸ್ಪೆಲ್ಲಿಂಗ್ ಟೂಲ್ ಅಲ್ಲಿ ಯಾವುದೇ ರೀತಿ ಸ್ಪೀಚ್ ಸಿಂಥಸೈಸರ್ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಈ ಸ್ಪೀಕ್ ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಈ ಸ್ಪೀಕ್ ಇನ್ಸ್ಟಾಲ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup dialog. Welcome to the eSpeak Setup Wizard. This will install eSpeak version 1.47.11 on your computer. It is recommended that you close all other applications before continuing. Click next to continue or cancel to exit setup. Next greater button Alt plus N. ಸ್ನೇಹಿತರೆ, ಇವಾಗ ಈ ಸ್ಪೀಕ್ ಇನ್ಸ್ಟಾಲ್ ಆಗ್ತಾ ಇದೆ. ನಾನೀಗ ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed to continue. Click next. If you would like to select a different folder, click browse. Edit selected C. Program files. x86 eSpeak. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus R. ಮತ್ತೆ ಟ್ಯಾಬ್, Less back button Alt plus B. ಮತ್ತೆ ಟ್ಯಾಬ್. Next greater button Alt plus N. ಓಕೆ ಫ್ರೆಂಡ್ಸ್, ಇವಾಗ ನಾನು ನೆಕ್ಸ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Enter voice names. Egg for Portuguese. PT or with a variant. Egg. PT plus F3. Edit selected NN plus F2. ಸ್ನೇಹಿತರೆ, ಇಲ್ಲಿ ವಾಯ್ಸ್ ನೇಮ್ ಕೇಳ್ತಾ ಇದೆ. ಏನು ಚೇಂಜ್ ಮಾಡೋದು ಬೇಡ. ನಾನೀಗ ಇಲ್ಲಿ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. To continue, click next. If you would like to select a different folder, click browse. Edit selected eSpeak. ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install button Alt plus I. ಓಕೆ ಫ್ರೆಂಡ್ಸ್, ಈಗ ಇನ್ಸ್ಟಾಲ್ ಅಂತಿದೆ. ನಾನೀಗ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater. Cancel button 37%, 54%, 54%, 68%, 73%, 78%, 84%, 88%, 95%, 99%. Setup has finished installing eSpeak on your computer. The application may be launched by selecting the installed icons. Click Finish to exit setup. Preview. View readme.txt checkbox checked 1 of 1. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಈ ಸ್ಪೀಕ್ ಇನ್ಸ್ಟಾಲ್ ಆಯ್ತು. ಇಲ್ಲಿ ಟ್ರಿವ್ಯೂ ರೀಡ್ಮಿ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ನಾನು ಇದನ್ನ ನಾಟ್ ಚೆಕ್ ಮಾಡ್ತಾ ಇದ್ದೀನಿ, ಬೇಡ ಇದು. Space not checked. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Finish button Alt plus F. ಓಕೆ ಫ್ರೆಂಡ್ಸ್, ನಾನೀಗ ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space spelling tool 2.0 64-bit file explorer items view list. ಸ್ನೇಹಿತರೆ, ಇವಾಗ ಈ ಸ್ಪೀಕ್ ಇನ್ಸ್ಟಾಲ್ ಆಯ್ತು. ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೆಲ್ಲಿಂಗ್ ಟೂಲ್ ಇನ್ಸ್ಟಾಲ್ ಮಾಡೋಣ. Spelling tool 2.0.1 64-bit installer 3 of 3. ಸ್ನೇಹಿತರೆ, ಇವಾಗ ನಾನು ಸ್ಪೆಲ್ಲಿಂಗ್ ಟೂಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enable India spelling tool setup dialog. Spelling tool by Enable India. Welcome to the Enable India spelling tool setup wizard. This wizard will guide you through the installation of Enable India spelling tool. It is recommended that you close all other applications before starting setup. This will make it possible to update relevant system files without having to reboot your computer. Click next to continue. Next greater button Alt plus N. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ನೆಕ್ಸ್ಟ್ ಬಟನ್ ಮೇಲೆ ಇದೆ. ನಾನೀಗ ನೆಕ್ಸ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Property page. Select components to install. Select components to install. Space required. 9.7 MB. Check the components you want to install and uncheck the components you don't want to install. Click next to continue. Preview. Level 0 core installation not checked 1 of 3. ಸ್ನೇಹಿತರೆ, ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back
back button Alt plus B. ಮತ್ತೆ ಟ್ಯಾಬ್. Next greater button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Install property page space required. 9.7 MB setup will install Enable India spelling tool in the following folder. To install in a different folder, click Browse and select another folder. Click Install to start the installation. Edit selected C. Program files. x86. Enable India spelling tool. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus R. ಮತ್ತೆ ಟ್ಯಾಬ್. Less back button Alt plus B. ಮತ್ತೆ ಟ್ಯಾಬ್. Install button Alt plus I. ಓಕೆ ಫ್ರೆಂಡ್ಸ್, ಇನ್ಸ್ಟಾಲ್ ಬಟನ್ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Next greater unavailable. Extract. Enable India logo.jpg. Enable India spelling tool setup dialog. Your system does not appear to have Via Voice installed. Press OK to install it. OK button. ಫ್ರೆಂಡ್ಸ್, ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಈ ಸ್ಪೀಕ್ ಕನ್ಫಿಗರ್ ಮಾಡ್ಕೊಳ್ಳುತ್ತೆ. Space. Enable India spelling tool setup dialog. Spelling tool by Enable India. Spelling tool by Enable India. Installation in progress. Please wait. Created an installer. C. Program files. x86. Enable India spelling tool uninstall.x. Execute. C. Program files. x86. Enable India spelling tool resources. TTS out loud setup.x. 2%. 27%. 38%, 57%, 70%, 83%, 98%. Install Shield Wizard dialog. The Install Shield registered wizard will install special needs text-to-speech package on your computer. To continue, click Next. Welcome to the Install Shield Wizard for special needs text-to-speech package. Cancel button. ಸ್ನೇಹಿತರೆ, ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ಇನ್ಸ್ಟಾಲ್ ಆಗ್ತಾ ಇದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Install Shield Wizard dialog. Make sure there is a check by the packages you want to install. Choose what to install. Text-to-speech checkbox checked. ಓಕೆ ಫ್ರೆಂಡ್ಸ್, ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ US ಚೆಕ್ ಬಾಕ್ಸ್ ಚೆಕ್ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button Alt plus B. ಮತ್ತೆ ಟ್ಯಾಬ್. Next greater button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install Shield Wizard dialog. Current settings. The following packages will be installed. The following packages will be installed. Ready to install. Next greater button Alt plus N. ಸ್ನೇಹಿತರೆ, ಇವಾಗ ಆಲ್ರೆಡಿ ನಮ್ಮ ಫೋಕಸ್ ನೆಕ್ಸ್ಟ್ ಬಟನ್ ಮೇಲೆ ಇದೆ. ನಾನೀಗ ಸ್ಪೇಸ್ ಬಾರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space unknown unavailable. Microsoft Speech. Install Shield Wizard. Install Shield Wizard dialog. Setup will install special needs text-to-speech package in the following folder. To install to this folder, click Next. To install to a different folder, click Browse and select another folder. Choose destination location. Select folder where setup will install files. Next greater button Alt plus N. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಮೇಲೆ ನಾನು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space dialog. Installing text-to-speech. Install Shield Wizard dialog. IBM Via Voice Technology. Via Voice dialog. Installing text-to-speech. Graphic. Install Shield Wizard dialog. The Install Shield Wizard has successfully installed special needs text-to-speech package. Click Finish to exit the wizard. Install Shield Wizard complete. Finish button. ಓಕೆ ಫ್ರೆಂಡ್ಸ್, ಇವಾಗ ಫಿನಿಶ್ ಅಂತ ಇದೆ. ನಾನೀಗ ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Enable India spelling tool setup dialog. Extract 82%, 93%, 100%. Finish button Alt plus F. ಸ್ನೇಹಿತರೆ, ಇವಾಗ ಸ್ಪೆಲ್ಲಿಂಗ್ ಟೂಲ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಯ್ತು. ಇಲ್ಲಿ ಫಿನಿಶ್ ಅಂತ ಇದೆ. ನಾನೀಗ ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಸ್ಪೆಲ್ಲಿಂಗ್ ಟೂಲ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತು. ಇವಾಗ ಟೈಪಿಂಗ್ ಮಾಡೋದಕ್ಕಿಂತ ಮೊದಲು ನಾವು ಇಲ್ಲಿ ಬಹುಮುಖ್ಯವಾಗಿ ಎರಡು ವಿಚಾರತ್ತ ಗಮನ ಹರಿಸಬೇಕಾಗುತ್ತೆ. ಮೊದಲೇದು ಯಾವ್ದಪ್ಪ ಅಂತಂದ್ರೆ, ಟೈಪಿಂಗ್ ಮಾಡುವಾಗ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಕೀಬೋರ್ಡ್ ಮೇಲೆ ಕೈನ ಯಾವ ರೀತಿ ಇಡಬೇಕು. ಇನ್ನ ಎರಡನೇದ್ದು, ಟೈಪಿಂಗ್ ಮಾಡುವಾಗ ಯಾವ ಬೆರಳಿಂದ ಯಾವ ಅಕ್ಷರನ ಟೈಪ್ ಮಾಡಬೇಕು ತಿಳ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ASDF ಈ 4 ಅಕ್ಷರನ ಯಾವ ಬೆರಳಿಂದ ಟೈಪ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಇವಾಗ ನೋಡಿ, ಕಿರು ಬೆರಳಿಂದ A, ಉಂಗುರ ಬೆರಳಿಂದ S, ಮಧ್ಯದ ಬೆರಳಿಂದ D, ಹಾಗೆ ತೋರ ಬೆರಳಿಂದ F, ಇನ್ನ ಹೆಬ್ಬೆರಳು ಸ್ಪೇಸ್ ಬಾರ್. ಇನ್ನ ಬಲಗೈ ವಿಚಾರಕ್ಕೆ ಬರೋದಾದ್ರೆ, ತೋರ ಬೆರಳಿಂದ J, ಮಧ್ಯದ ಬೆರಳಿಂದ K, ಉಂಗುರ ಬೆರಳಿಂದ L, ಕಿರು ಬೆರಳಿಂದ ಸೆಮಿಕೋಲನ್. ಈ ರೀತಿ ನಾವು ಕೀಬೋರ್ಡ್ ಮೇಲೆ ಕೈ ಇಡಬೇಕು. ಸ್ನೇಹಿತರೆ, ಇವಾಗ ನಾನು ಎನೇಬಲ್ ಇಂಡಿಯಾ ಸ್ಪೆಲ್ಲಿಂಗ್ ಟೂಲ್ಸ್ ನ ಓಪನ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಇಂದ. ನಾನೀಗ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ M ಕೀ ಪ್ರೆಸ್ ಮಾಡೋದ್ರ ಮೂಲಕ Desktop list. Sagar not selected 1 of 9. ಸ್ನೇಹಿತರೆ, ನಾನೀಗ E ಪ್ರೆಸ್ ಮಾಡ್ತಾ ಇದ್ದೀನಿ. Enable India spelling tool 5 of 9. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಎನೇಬಲ್ ಇಂಡಿಯಾ ಸ್ಪೆಲ್ಲಿಂಗ್ ಟೂಲ್ಸ್ ಮೇಲೆ ಇದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows features. Download and install this feature button. Windows will get the files that it needs from Windows Update and complete the installation. ಸ್ನೇಹಿತರೆ, ಈಗ ವಿಂಡೋಸ್ ಫೀಚರ್ ಕೇಳ್ತಾ ಇದೆ. ನಾನು ಆಗ್ಲೇ ಹೇಳಿದ್ದೆ, ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡುವಾಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು ಅಂತ. ಸೊ ಈಗ ಇಲ್ಲಿ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಫೀಚರ್ಸ್ ಅಂತ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space Windows features. ಸ್ನೇಹಿತರೆ, ಇವಾಗ ವಿಂಡೋಸ್ ಫೀಚರ್ಸ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಇದು ಡೌನ್ಲೋಡ್ ಆದ ನಂತರ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಕ್ಲೋಸ್ ಬಟನ್ ಅಂತ ಬರುತ್ತೆ. Cancel button exits the wizard. 5%, 20%, 86%, 100%. Close button completes the wizard.
ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ವಿಂಡೋಸ್ ಫೀಚರ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಯ್ತು. ಇವಾಗ ಕ್ಲೋಸ್ ಅಂತ ಇದೆ. ನನಗೆ ಕ್ಲೋಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ಎನೇಬಲ್ ಇಂಡಿಯಾ ಸ್ಪೆಲ್ಲಿಂಗ್ ಟೂಲ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ ಎಂ ಕೀ ಪ್ರೆಸ್ ಮಾಡೋದ್ರ ಮೂಲಕ Desktop list. Sagar 1 of 9. ಸ್ನೇಹಿತರೆ, ನಾನೀಗ ಇ ಪ್ರೆಸ್ ಮಾಡ್ತಾ ಇದ್ದೀನಿ. ಇ ಫಾರ್ ಎನೇಬಲ್ ಇಂಡಿಯಾ ಸ್ಪೆಲ್ಲಿಂಗ್ ಟೂಲ್ಸ್. E. Enable India spelling tool 5 of 9. ಓಕೆ ಫ್ರೆಂಡ್ಸ್, ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pane. Edit blank. Student selected. ಸ್ನೇಹಿತರೆ, ಇವಾಗ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enable and press enter to select mode grouping. Mode list. Learn mode 1 of 2. ಓಕೆ ಫ್ರೆಂಡ್ಸ್, ಇಲ್ಲಿ ಒಟ್ಟು ಎರಡು ಮೋಡ್ ಇದೆ. ಒಂದೇದ್ದು ಲರ್ನ್ ಮೋಡ್, ಇನ್ನೊಂದು Test mode 2 of 2. ನಾನೀಗ ಡೌನ್ ಕೀ ಪ್ರೆಸ್ ಮಾಡಿದೆ. ಮತ್ತೆ ನಾನೀಗ ಅಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Learn mode 1 of 2. ಓಕೆ ಫ್ರೆಂಡ್ಸ್, ನಾವಿವಾಗ ಲರ್ನ್ ಮೋಡ್ ಇಂದ ಸ್ಟಾರ್ಟ್ ಮಾಡೋಣ. ನಾನೀಗ ಲರ್ನ್ ಮೋಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Press enter to select exercise type or escape to return to mode grouping supported by Tech Mahindra Foundation. Exercise type list. Words 1 of 3. Words 1 of 3. ಸ್ನೇಹಿತರೆ, ಇವಾಗ ಮತ್ತೆ ಇಲ್ಲಿ ಮೂರು ಆಪ್ಷನ್ಸ್ ಇದೆ. ಮೊದಲೇದು ವರ್ಡ್, ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sentences 2 of 3. ಸೆಂಟೆನ್ಸ್ ಮತ್ತೆ ಡೌನ್. Paragraphs 3 of 3. ಓಕೆ ಫ್ರೆಂಡ್ಸ್, ಪ್ಯಾರಾಗ್ರಾಫ್, ಮತ್ತೆ ನಾನೀಗ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sentences 2 of 3. ಮತ್ತೆ ಅಪೇರೋ. Words 1 of 3. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಾವು ವರ್ಡ್ ಇಂದ ಶುರು ಮಾಡೋಣ. ನಾನೀಗ ವರ್ಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Press enter to select category or escape to return to exercise type grouping supported by Tech Mahindra Foundation. Category list. Months of the year 1 of 55. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ವರ್ಡ್ ಕ್ಯಾಟಗರಿಯಲ್ಲಿ ಒಟ್ಟು 55 ಲೆಸನ್ಸ್ ಇದೆ. ಮೊದಲನೇದೇನಪ್ಪ ಅಂದ್ರೆ ಮಂತ್ ಆಫ್ ದಿ ಇಯರ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Press enter to start exercise or escape to return to categories grouping. Exercise list. Exercise 1 1 of 1. ಓಕೆ ಫ್ರೆಂಡ್ಸ್, ಇವಾಗ ಎಕ್ಸರ್ಸೈಸ್ 1 ಅಂತ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Exercise attempt edit selected. Press enter to begin. ಓಕೆ ಫ್ರೆಂಡ್ಸ್, ಇವಾಗ ಪ್ರೆಸ್ ಎಂಟರ್ ಟು ಬಿಗಿನ್ ಅಂತ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Selection removed. Type. January, as in, January is the first month in a year. Press Ctrl plus R to repeat the word again. ಸ್ನೇಹಿತರೆ, ಇವಾಗ ಮೊದಲನೇ ವರ್ಡ್ ಜನವರಿ ಅಂತ ಇದೆ. ಸೊ ಈಗ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ನಮಗೆ ಈ ವರ್ಡ್ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಆರ್ ಕೀ ಪ್ರೆಸ್ ಮಾಡಬೇಕು. ಈಗ ಜನವರಿ ಟೈಪ್ ಮಾಡೋಣ. ಇದರ ಸ್ಪೆಲ್ಲಿಂಗ್ ಏನಪ್ಪಾ ಅಂತಂದ್ರೆ JANUARY. ಈಗ ಜೆ ಯಾವ ರೀತಿ ಟೈಪ್ ಮಾಡೋದು ಅಂತಂದ್ರೆ, ಬಲಗೈನ ತೋರ್ಬೆರಳಿಂದ ಜೆ ಪ್ರೆಸ್ ಮಾಡಬೇಕು. ನಾನೀಗ ಜೆ ಪ್ರೆಸ್ ಮಾಡ್ತಾ ಇದ್ದೀನಿ. J. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎ ಯಾವ ರೀತಿ ಅಂತಂದ್ರೆ, ಎಡಗೈನ ಕಿರುಬೆರಳಿಂದ ಎ ಪ್ರೆಸ್ ಮಾಡಬೇಕು. A. ನೆಕ್ಸ್ಟ್ ಎನ್ ಯಾವ ರೀತಿ ಅಂತಂದ್ರೆ, ಬಲಗೈನ ತೋರ್ಬೆರಳಿಂದ ಎನ್ ಪ್ರೆಸ್ ಮಾಡಬೇಕು. N. ನೆಕ್ಸ್ಟ್ ಯು ಯಾವ ರೀತಿ ಅಂತಂದ್ರೆ, ಅದು ಕೂಡ ಬಲಗೈನ ತೋರ್ಬೆರಳಿಂದ ಪ್ರೆಸ್ ಮಾಡಬೇಕು. U. ನೆಕ್ಸ್ಟ್ ಎ. A. ಸ್ನೇಹಿತರೆ, ನೆಕ್ಸ್ಟ್ ಆರ್ ಯಾವ ರೀತಿಯಪ್ಪ ಅಂತಂದ್ರೆ, ಎಡಗೈನ ತೋರ್ಬೆರಳಿಂದ ಆರ್ ಪ್ರೆಸ್ ಮಾಡಬೇಕು. R. ನೆಕ್ಸ್ಟ್ ವೈ ಯಾವ ರೀತಿ ಅಂತಂದ್ರೆ, ಬಲಗೈಯ ತೋರ್ಬೆರಳಿಂದ ವೈ ಪ್ರೆಸ್ ಮಾಡಬೇಕು. Y. ಓಕೆ ಫ್ರೆಂಡ್ಸ್, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Good job! Exclamation. Your answer is correct. Next word. Type. February, as in, once in 4 years we have 29 days in February. ಸ್ನೇಹಿತರೆ, ನೆಕ್ಸ್ಟ್ ವರ್ಡ್ ಏನಪ್ಪಾ ಅಂದ್ರೆ ಫೆಬ್ರವರಿ. ನೋಡಿ, ಇಲ್ಲಿ ಫೆಬ್ರವರಿಗೆ ಒಂದು ಸಣ್ಣ ಕ್ಲೂ ಕೊಡ್ತಾ ಇದೆ. ನಾನೀಗ ಫೆಬ್ರವರಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. FEBRUARY. FEBRUARY. ನೆಕ್ಸ್ಟ್ ಎಂಟರ್. Good job! Exclamation. Your answer is correct. Next word. Type. March, as in, my final exams are in March. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವರ್ಡ್ ಮಾರ್ಚ್. MARCH. MARCH. Good job! Exclamation. Your answer is correct. Next word. Type. April, as in, we get vacation in April. ಸ್ನೇಹಿತರೆ, ನೆಕ್ಸ್ಟ್ ವರ್ಡ್ ಏಪ್ರಿಲ್. APRIL. APRIL. Good job! Exclamation. Your answer is correct. Next word. Type. May, as in, by May I shall be promoted to the next class. ನೆಕ್ಸ್ಟ್ ಮೇ. MAY. MAY. Good job! Exclamation. Your answer is correct. Next word. Type. June, as in, my first term exams are in June. ಸ್ನೇಹಿತರೆ, ನೆಕ್ಸ್ಟ್ ವರ್ಡ್ ಜೂನ್. JUNE. JUNE. Good job! Exclamation. Your answer is correct. Next word. Type. July, as in, last July I had been to New Delhi. ಸ್ನೇಹಿತರೆ, ನೆಕ್ಸ್ಟ್ ವರ್ಡ್ ಜುಲೈ. JULY. JULY. Good job! Exclamation. Your answer is correct. Next word. Type. August, as in, India celebrates Independence Day on 15th August. ಸ್ನೇಹಿತರೆ, ನೆಕ್ಸ್ಟ್ ವರ್ಡ್ ಆಗಸ್ಟ್. AUGUST. ಸೊ ಇಲ್ಲಿಗ ಜಿ ನ ಯಾವ ರೀತಿ ಪ್ರೆಸ್ ಮಾಡಬೇಕು ಅಂತಂದ್ರೆ, ಎಡಗೈನ ತೋರ್ಬೆರಳಿಂದ ಜಿ ಪ್ರೆಸ್ ಮಾಡಬೇಕು. AUGUST. Good job! Exclamation. Your answer is correct. Next word. Type. September, as in, Nita was born in September. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವರ್ಡ್ ಸೆಪ್ಟೆಂಬರ್. SEPTEMBER. SEPTEMBER. Good job! Exclamation. Your answer is correct. Next word. Type. October, as in,
My birthday is in October. ಸ್ನೇಹಿತರೆ ನೆಕ್ಸ್ಟ್ ವರ್ಡ್ ಅಕ್ಟೋಬರ್. OCTOBER. O C T O B E R. Good job! Exclamation. Your answer is correct. Next word. Type. November, as in, this year Diwali is on November 3rd. ಸ್ನೇಹಿತರೆ ನೆಕ್ಸ್ಟ್ ವರ್ಡ್ ನವೆಂಬರ್. NOVEMBER. N O V E M B E R. Good job! Exclamation. Your answer is correct. Next word. Type. December, as in, December is the last month in a year. ಸ್ನೇಹಿತರೆ ನೆಕ್ಸ್ಟ್ ವರ್ಡ್ ಡಿಸೆಂಬರ್. DECEMBER. ನಾನು ಇದನ್ನ ಬೇಕಂತಾನೆ ತಪ್ಪಾಗಿ ಟೈಪ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. D E S E M B E R. Your answer is incorrect. Correct answer is DECEMBER, as in, dog, elephant, cat, elephant, mother, ball, elephant, rubber. You can attempt at most 5 times to get the spelling correct. Type. December, as in, December is the last month in a year. Press F2 to listen to correct spelling. ಸ್ನೇಹಿತರೆ ನಾನು ಸ್ಪೆಲ್ಲಿಂಗ್ ತಪ್ಪಾಗಿ ಟೈಪ್ ಮಾಡಿದ್ದೆ, ಅದು ಕರೆಕ್ಟ್ ಸ್ಪೆಲ್ಲಿಂಗ್ ಏನಂತ ಹೇಳ್ತು. ಮತ್ತೆ ನಮಗೆ ಸ್ಪೆಲ್ಲಿಂಗ್ ಏನಂತ ತಿಳ್ಕೊಬೇಕಾಗಿದ್ರೆ F2 ಕೀ ಪ್ರೆಸ್ ಮಾಡಬೇಕು. ನನಗೆ F2 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. DECEMBER, as in, dog, elephant, cat, elephant, mother, ball, elephant, rubber. ಸ್ನೇಹಿತರೆ ಇದು ಆಲ್ಫಾಬೆಟಿಕಲ್ ಆಗಿ ಹೇಳ್ತಾ ಇದೆ. ನಾನೀಗ ಡಿಸೆಂಬರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. DECEMBER. D E C E M B E R. You got it right. You should now practice this word 3 times. Type. December, as in, December is the last month in a year. D E C E M B E R. Keep up the good work. You are correct again. Only 2 more practices remaining. Type. December, as in, December is the last month in a year. D E C E M B E R. Once again you were spot on. Practice one last time. Type. December, as in, December is the last month in a year. D E C E M B E R. Right again. Exercise completed. Wrong attempts will be updated to revision exercise. Press enter to see your result. ಸ್ನೇಹಿತರೆ ಇವಾಗ ವರ್ಡ್ಸ್ ಅಲ್ಲಿ ಮೊದಲನೇ ಲೆಸನ್ ಮುಗೀತು. ಇವಾಗ ನಾವು ಎಷ್ಟು ತಪ್ಪು ಮಾಡಿದೀವಿ ಮತ್ತೆ ಎಷ್ಟು ಸರಿ ಮಾಡಿದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡಬೇಕು. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Learning completed grouping supported by Tech Mahindra Foundation. Result box total score -11 out of 12. 8 minutes 51 seconds. The following answers are incorrect. 1. December, as in, December is the last month in the year. Correct spelling. DECEMBER. Your answer. DESEMBER. The following answers are correct. 1. January, as in, January is the first month in the year. JANUARY. 2. February, as in, once in 4 years. We have 29 days in February. FEBRUARY. 3. March, as in, my final exams are in March. MARCH4. April, as in, we get vacation in April. APRIL. 5. May, as in, by May I shall be promoted to the next class. MAY6. June, as in, my first term exams are in June. JUNE7. July, as in, last July I had been to New Delhi. JULY8. August, as in, India celebrates Independence Day on 15th August. AUGUST9. September, as in, Nita was born in September. SEPTEMBER. 10. October, as in, my birthday is in October. OCTOBER. 11. November, as in, this year Diwali is on November 3rd. NOVEMBER. Press escape to go back to exercise selection multi-line. ಸ್ನೇಹಿತರೆ ಕೇಳಿದ್ರಲ್ಲ, ಈ ಎಕ್ಸರ್ಸೈಸ್ ಅಲ್ಲಿ ನಾನು ಬೇಕಂತಾನೆ ಒಂದು ಡಿಸೆಂಬರ್ ವರ್ಡ್ ಅನ್ನ ತಪ್ಪಾಗಿ ಟೈಪ್ ಮಾಡಿದ್ದೆ. ಏನ್ ತಪ್ಪಾಗಿತ್ತು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.